ಹೊಸ ವರ್ಷ ಮತ್ತು ಕ್ರಿಸ್ಮಸ್ಗೆ ಯಾವುದೇ ನಿರ್ಬಂಧ ಇರೋದಿಲ್ಲ. ಸದ್ಯಕ್ಕೆ ಇರುವಂತ ಮಾಹಿತಿ ಪ್ರಕಾರ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿರೋದು ಯಾವುದೇ ನಿರ್ಬಂಧ ಇಲ್ಲ. ಆದರೆ ತುಂಬಾ ಕ್ರೌಡೆಡ್ ಇರುವಂತ ಏರಿಯಾದಲ್ಲಿ ಮಾಸ್ಕ್ಗಳನ್ನ ಧರಿಸ್ಕೊಳ್ಳಿ, ಒಳ್ಳೆಯದು ಅಂತ ಹೇಳಿದ್ರು. ಸದ್ಯಕ್ಕೆ ಯಾವುದೇ ನಿಬಂಧನೆಗಳನ್ನ ಹಾಕಿಲ್ಲ ಕ್ರಿಸ್ಮಸ್ಗೆ ಮತ್ತು ಹೊಸ ವರ್ಷದ ಆಚರಣೆಗೆ. ಈ ಬಗ್ಗೆ ಯಾವುದೇ ಮಾರ್ಗಸೂಚಿಯನ್ನು ಕೂಡ ಹೊರಡಿಸಿಲ್ಲ. ಹೊಸ ವರ್ಷ ಮತ್ತು ಕ್ರಿಸ್ಮಸ್ಗೆ ಸದ್ಯಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಅಂತ ಹೇಳಿದ್ದಾರೆ. ಮೇ ಬಿ ಮೀಟಿಂಗ್ ಎಲ್ಲ ಆದ್ಮೇಲೆ ಏನಾದರೂ ಬೇಕಾ, ಮುಂದಿನ ಹಂತದಲ್ಲಿ ನಾವು ನೋಡ್ಬೇಕಾಗುತ್ತೆ. ಮಾಸ್ಕ್ ಹಾಕೊಳ್ಳೋದು ಎಲ್ರಿಗೂ ಒಳ್ಳೇದೇ. ಮಾಸ್ಕ್ ಬಗ್ಗೆ ಯಾವ ಒಂದು ಅದು ಖಂಡಿತ ಒಳ್ಳೇದೇ. ಈಗ ಸದ್ಯಕ್ಕೆ ಯಾವುದೇ ರೀತಿಯ ನಿಬಂಧನೆಗಳಿಲ್ಲ. ಮಾಸ್ಕ್ ಹಾಕೊಳ್ಳೋದು ಎಲ್ರಿಗೂ ಒಳ್ಳೇದೇ. ಮಾಸ್ಕ್ ಬಗ್ಗೆ ಯಾವ ಒಂದು ಅದು ಖಂಡಿತ ಒಳ್ಳೇದೇ. ಮತ್ತು ಅದರಲ್ಲೂ ಕೂಡ ಕ್ರೌಡೆಡ್ ಪ್ಲೇಸಸ್, ಇಲ್ಲಿ ಹೆಚ್ಚು ಜನ ಇರುವಂಥ ಪ್ರದೇಶಗಳಲ್ಲಿ ಖಂಡಿತವಾಗಿಯೂ ಮಾಸ್ಕ್ ಹಾಕೊಳ್ಳೋದು ಎಲ್ರಿಗೂ ಒಳ್ಳೆಯದು. ಅದು ಖಂಡಿತವಾಗಿಯೂ ನಾವು ನಮ್ಮ ಅಡ್ವೈಸರಿಲಿ ಕೂಡ ಅದನ್ನು ಸೇರಿಸಿ ಕಳಿಸ್ಕೊಡೋಣ ಫಾರ್ ಎವ್ರಿಬಡಿ. ಕ್ರೌಡೆಡ್ ಏರಿಯಾಸಲ್ಲಿ ಎಲ್ಲರೂ ಕೂಡ ಮಾಸ್ಕ್ ಹಾಕೊಂಡ್ರೆ ಅದು ಮಾಸ್ಕ್ ಹಾಕೊಳ್ಳೋದು ನಾವು ಅಡ್ವೈಸ್ ಮಾಡ್ತೀವಿ ಅಂತ ಹೇಳ್ಬಿಡೋಣ. ಬಿಕಾಸ್ ಅದು ಖಂಡಿತವಾಗಿಯೂ ಒಳ್ಳೆಯದು. ಈಗ ಸದ್ಯಕ್ಕೆ ಯಾವುದೇ ರೀತಿಯ ನಿಬಂಧನೆಗಳಿಲ್ಲ. ಮಾಸ್ಕ್ ಹಾಕೊಳ್ಳೋದು ಎಲ್ರಿಗೂ ಒಳ್ಳೆಯದೇ. ಮಾಸ್ಕ್ ಬಗ್ಗೆ ಯಾವ ಒಂದು ಅದು ಖಂಡಿತ ಒಳ್ಳೆಯದೇ. ಮತ್ತು ಅದರಲ್ಲೂ ಕೂಡ ಕ್ರೌಡೆಡ್ ಪ್ಲೇಸಸ್, ಇಲ್ಲಿ ಹೆಚ್ಚು ಜನ ಇರುವಂಥ ಪ್ರದೇಶಗಳಲ್ಲಿ ಖಂಡಿತವಾಗಿಯೂ ಮಾಸ್ಕ್ ಹಾಕೊಳ್ಳೋದು ಎಲ್ರಿಗೂ ಒಳ್ಳೆಯದು. ಅದು ಖಂಡಿತವಾಗಿಯೂ ನಾವು ನಮ್ಮ ಅಡ್ವೈಸರಿಲಿ ಕೂಡ ಅದನ್ನು ಸೇರಿಸಿ ಕಳಿಸ್ಕೊಡೋಣ ಫಾರ್ ಎವ್ರಿಬಡಿ. ಕ್ರೌಡೆಡ್ ಏರಿಯಾಸಲ್ಲಿ ಎಲ್ಲರೂ ಕೂಡ ಮಾಸ್ಕ್ ಹಾಕೊಂಡ್ರೆ ಅದು ಮಾಸ್ಕ್ ಹಾಕೊಳ್ಳೋದು ನಾವು ಅಡ್ವೈಸ್ ಮಾಡ್ತೀವಿ ಅಂತ ಹೇಳ್ಬಿಡೋಣ. ಬಿಕಾಸ್ ಅದು ಖಂಡಿತವಾಗಿಯೂ ಒಳ್ಳೆಯದು. ಈಗ ಸದ್ಯಕ್ಕೆ ಯಾವುದೇ ರೀತಿಯ ನಿಬಂಧನೆಗಳಿಲ್ಲ. ಮಾಸ್ಕ್ ಹಾಕೊಳ್ಳೋದು ಎಲ್ರಿಗೂ ಒಳ್ಳೆಯದೇ. ಮಾಸ್ಕ್ ಬಗ್ಗೆ ಯಾವ ಒಂದು ಅದು ಖಂಡಿತ ಒಳ್ಳೆಯದೇ. ಮತ್ತು ಅದರಲ್ಲೂ ಕೂಡ ಕ್ರೌಡೆಡ್ ಪ್ಲೇಸಸ್, ಇಲ್ಲಿ ಹೆಚ್ಚು ಜನ ಇರುವಂಥ ಪ್ರದೇಶಗಳಲ್ಲಿ ಖಂಡಿತವಾಗಿಯೂ ಮಾಸ್ಕ್ ಹಾಕೊಳ್ಳೋದು ಎಲ್ರಿಗೂ ಒಳ್ಳೆಯದು. ಇನ್ನು ಖಾಸಗಿ ಆಸ್ಪತ್ರೆಗಳ ವಿಚಾರವಾಗಿ ಕೂಡ ಮಾತನಾಡಿದ್ದಾರೆ. ಅಂದರೆ ದರದ ವಿಚಾರವಾಗಿ, ಒಂದಷ್ಟು ಮುನ್ನೆಚ್ಚರಿಕೆ ವಿಚಾರವಾಗಿ ಏನು ಹೇಳಿದ್ರು ಬನ್ನಿ ನೋಡೋಣ. ನಾಳೆ ಅದೇಗೋ ಟೆಕ್ನಿಕಲ್ ಕಮಿಟಿ ಎಲ್ಲ ಸೇರ್ತಾರೆ. ಸೊ ಅದರೆಲ್ಲ ಪಾಯಿಂಟ್ಸ್ ನೋಡಿ ಚರ್ಚೆ ಮಾಡ್ತೀವಿ. ಸಿಎಂ ಸಾಹೇಬ್ ಅವರು ಬರ್ತಾರೆ. ತಾಂತ್ರಿಕ ಸಲಹಾ ಸಮಿತಿಯವರು ಸಿಎಂ ಅವರು ಅವ್ರನ್ನೆಲ್ಲ ಜೊತೆ ಚರ್ಚೆ ಮಾಡೋಣ ಸಿಎಂ ಹೇಳಿದ್ದಾರೆ. ಸೊ ತಾಂತ್ರಿಕ ಸಲಹಾ ಸಮಿತಿ ಮತ್ತು ನಾವೆಲ್ಲ ಇರ್ತೀವಿ. ಸೊ ಅಲ್ಲಿ ಬೇರೆ ಬೇರೆ ಏನೇನಿದೆ ಈ ವಿಚಾರಗಳೆಲ್ಲ ಒಂದು ಫೈನಲೈಸ್ ಮಾಡ್ಕೊಡ್ತೀವಿ. ನಾಳೆ ಅದೇಗೋ ಟೆಕ್ನಿಕಲ್ ಕಮಿಟಿ ಎಲ್ಲ ಸೇರ್ತಾರೆ. ಸೊ ಅದರೆಲ್ಲ ಪಾಯಿಂಟ್ಸ್ ನೋಡಿ ಚರ್ಚೆ ಮಾಡ್ತೀವಿ. ಸಿಎಂ ಸಾಹೇಬ್ ಅವರು ಬರ್ತಾರೆ. ತಾಂತ್ರಿಕ ಸಲಹಾ ಸಮಿತಿಯವರು ಸಿಎಂ ಅವರು ಅವ್ರನ್ನೆಲ್ಲ ಜೊತೆ ಚರ್ಚೆ ಮಾಡೋಣ ಸಿಎಂ ಹೇಳಿದ್ದಾರೆ. ಸೊ ತಾಂತ್ರಿಕ ಸಲಹಾ ಸಮಿತಿ ಮತ್ತು ನಾವೆಲ್ಲ ಇರ್ತೀವಿ. ಸೊ ಅಲ್ಲಿ ಬೇರೆ ಬೇರೆ ಏನೇನಿದೆ ಈ ವಿಚಾರಗಳೆಲ್ಲ ಒಂದು ಫೈನಲೈಸ್ ಮಾಡ್ಕೊಡ್ತೀವಿ. ನಾಳೆ ಅದೇಗೋ ಟೆಕ್ನಿಕಲ್ ಕಮಿಟಿ ಎಲ್ಲ ಸೇರ್ತಾರೆ. ಸೊ ಅದರೆಲ್ಲ ಪಾಯಿಂಟ್ಸ್ ನೋಡಿ ಚರ್ಚೆ ಮಾಡ್ತೀವಿ. ಸಿಎಂ ಸಾಹೇಬ್ ಅವರು ಬರ್ತಾರೆ. ತಾಂತ್ರಿಕ ಸಲಹಾ ಸಮಿತಿಯವರು ಸಿಎಂ ಅವರು ಅವ್ರನ್ನೆಲ್ಲ ಜೊತೆ ಚರ್ಚೆ ಮಾಡೋಣ ಸಿಎಂ ಹೇಳಿದ್ದಾರೆ. ಸೊ ತಾಂತ್ರಿಕ ಸಲಹಾ ಸಮಿತಿ ಮತ್ತು ನಾವೆಲ್ಲ ಇರ್ತೀವಿ. ಸೊ ಅಲ್ಲಿ ಬೇರೆ ಬೇರೆ ಏನೇನಿದೆ ಈ ವಿಚಾರಗಳೆಲ್ಲ ಒಂದು ಫೈನಲೈಸ್ ಮಾಡ್ಕೊಡ್ತೀವಿ. ನಾಳೆ ಅದೇಗೋ ಟೆಕ್ನಿಕಲ್ ಕಮಿಟಿ ಎಲ್ಲ ಸೇರ್ತಾರೆ. ಸೊ ಅದರೆಲ್ಲ ಪಾಯಿಂಟ್ಸ್ ನೋಡಿ ಚರ್ಚೆ ಮಾಡ್ತೀವಿ. ಸಿಎಂ ಸಾಹೇಬ್ ಅವರು ಬರ್ತಾರೆ. ತಾಂತ್ರಿಕ ಸಲಹಾ ಸಮಿತಿಯವರು ಸಿಎಂ ಅವರು ಅವ್ರನ್ನೆಲ್ಲ ಜೊತೆ ಚರ್ಚೆ ಮಾಡೋಣ ಸಿಎಂ ಹೇಳಿ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ರೆಡಿಯಾಗಿದ್ದಾರೆ. ಈಗ ಅನಿಲ್ ಹಾಗೆ ವಿನಯ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲು ವಿನಯ್ ಬಳಿ ಹೋಗೋದಾದ್ರೆ, ವಿನಯ್, ಈಗ ಒಂದು ಸಾವಾಗಿದೆ ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ, ಆದರೆ JN.1 ಅಂತ ಸ್ಪೆಸಿಫಿಕ್ ಆಗಿ ಗೊತ್ತಿಲ್ಲ ಅನ್ನೋದು ಸಚಿವರು ಹೇಳ್ತಾ ಇದ್ರು. ಈ ಬಗ್ಗೆ ಏನು ಅಪ್ಡೇಟ್ ಇದೆ ಅಂತ ವಿನಯ್? ಅವಿನಾಶ್, ಸದ್ಯ ಒಮಿಕ್ರಾನ್ ಉಪತಳಿಯಾದಂಥ JN.1 ಅತಿ ಹೆಚ್ಚು ದೇಶದಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದೆ. 20 ಕೇಸುಗಳು ದೇಶದಲ್ಲಿ ಇದುವರೆಗೂ ಕೂಡ ಪತ್ತೆಯಾಗಿರುವಂಥದ್ದು. ಅತಿ ಹೆಚ್ಚು ಗೋವಾದಲ್ಲಿ 18 ಕೇಸು, ಮಹಾರಾಷ್ಟ್ರದಲ್ಲಿ 1 ಕೇಸು, ಕೇರಳದಲ್ಲಿ 1 ಕೇಸು ಕೂಡ ಪತ್ತೆಯಾಗಿರುವಂಥದ್ದು. ಸದ್ಯ ರಾಜ್ಯದಲ್ಲಿ JN.1 ಯಾವುದು ಕೂಡ ಇನ್ನೂ ಪತ್ತೆಯಾಗಿಲ್ಲ. ಸದ್ಯ ಆರೋಗ್ಯ ಸಚಿವರೇ ಈ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆದರೆ ಸದ್ಯ ನಿನ್ನೆ ಕಾಣಿಸಿಕೊಂಡಿರುವಂತಹ 44 ಪಾಸಿಟಿವ್ಗಳಲ್ಲಿ 1 ಡೆತ್ ಆಗಿರುವಂಥದ್ದು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸದ್ಯ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದು
ನೋಡೋದಾದ್ರೆ ಆ ವ್ಯಕ್ತಿಗೆ ಸಾಕಷ್ಟು ದೈಹಿಕವಾಗಿ ಬೇರೆ ಬೇರೆ ಅನಾರೋಗ್ಯದಿಂದ ಬಳಲ್ತಾ ಇದ್ರು. 64 ವರ್ಷದ ಬೆಂಗಳೂರಿನ ಚಾಮರಾಜಪೇಟೆ ನಿವಾಸಿಯಾಗಿದ್ದರು. ಅವರು ಶಿವಾನಂದ್ ಸರ್ಕಲ್ ಬಳಿ ಇರುವ ಮಲ್ಲಿಗೆ ಆಸ್ಪತ್ರೆಯಲ್ಲಿ ನಿನ್ನೆ ಕೋವಿಡ್ನಿಂದಾಗಿ ಕೂಡ ಮೃತಪಟ್ಟಿದ್ದಾರೆ. ಆದರೆ ಕೋವಿಡ್ ಅವರಿಗೆ ಮೂಲ ಕಾರಣ ಅನ್ನೋದನ್ನು ಕೂಡ ಅವರು ಸ್ಪಷ್ಟಪಡಿಸ್ತಾ ಇಲ್ಲ. ಯಾಕೆಂದ್ರೆ ಆತನಿಗೆ ನಿಮೋನಿಯಾ ಮತ್ತು ಲಂಗ್ಸ್ ಇನ್ಫೆಕ್ಷನ್ಸ್, ಥ್ರೋಟ್ ಇನ್ಫೆಕ್ಷನ್ ಸೇರಿದಂತೆ ಬೇರೆ ಬೇರೆ ಕಾಯಿಲೆಗಳಿಂದ ಕೂಡ ಬಳಲ್ತಾ ಇದ್ರು. ಜೊತೆಗೆ 60 ವರ್ಷ ಮೇಲ್ಪಟ್ಟಿದ್ರು. ಕೋಮಾರ್ಬಿಟಿಸ್ ಲಕ್ಷಣಗಳು ಕೂಡ ಹೆಚ್ಚಾಗಿದ್ವು. ಹೀಗಾಗಿ ಆತನಿಗೆ ಕೋವಿಡ್ ಪಾಸಿಟಿವ್ ಕೂಡ ಕಂಡು ಬಂದಿತ್ತು. ಆತನ ಸ್ಯಾಂಪಲ್ಸ್ ಅನ್ನ ಕೂಡ ಈಗ ಏನು ಕೋವಿಡ್ ನಿಂದ ಮೃತಪಟ್ಟ ಬಳಿಕ ಆತನ ಸ್ಯಾಂಪಲ್ಸ್ ಅನ್ನ ಕೂಡ ಕಲೆಕ್ಟ್ ಮಾಡಲಾಗಿದೆ. ಆತನ ಸ್ಯಾಂಪಲ್ಸ್ ಅನ್ನ ಜಿನೋಮಿಕ್ ಸೀಕ್ವೆನ್ಸ್ಗೆ ಕಳಿಸಲಾಗಿದೆ. ಇನ್ನು 2-3 ದಿವಸಗಳಲ್ಲಿ ಆತನ ವರದಿ ಕೂಡ ಬರುತ್ತೆ. ಹೀಗಾಗಿ ಸದ್ಯ ಅದು JN1 ಇಂದ ಮೃತಪಟ್ಟಿದ್ದಾರೆ ಅಥವಾ ಬೇರೆ ಯಾವುದಾದ್ರೂ ಕೋವಿಡ್ ಸಾಮಾನ್ಯ ಇನ್ಫೆಕ್ಷನ್ ಇಂದ ಮೃತಪಟ್ಟಿದ್ದ ಅನ್ನೋದು ಕೂಡ ಸ್ಪಷ್ಟವಾಗಬೇಕಾಗಿದೆ. ಹೀಗಾಗಿ ಸದ್ಯ ಈತನ ಮಾದರಿಯನ್ನ ಏನು ಥ್ರೋಟ್ನ ಮಾದರಿಯನ್ನು ಕೂಡ ಸಂಗ್ರಹಿಸಿದ್ದಾರೆ, ಜಿನೋಮಿಕ್ ಸೀಕ್ವೆನ್ಸ್ಗೆ ಕಳಿಸ್ತಾ ಇದ್ದಾರೆ. ಜೊತೆಗೆ ಈತನ ಕುಟುಂಬಸ್ಥರ ಮೇಲೂ ಕೂಡ ಈಗಾಗಲೇ ಕೋವಿಡ್ ಟೆಸ್ಟ್ ಅನ್ನು ಮಾಡಿದ್ದಾರೆ. ಈ ತರ ಮನೆಯ ಸುತ್ತಮುತ್ತ ಏನು ಮನೆಯಲ್ಲಿ ಇರುವಂತಹ ಆತರ ಒಡನಾಟಕ್ಕೆ ಬಂದಂತವ್ರು ಆಗಿರ್ಬೋದು ಮತ್ತು ಕುಟುಂಬದವರು ಆಗಿರ್ಬೋದು ಆ ತರ ಸಂಬಂಧಿಕರಿಗೂ ಕೂಡ ಕೋವಿಡ್ ಟೆಸ್ಟ್ ಅನ್ನು ಮಾಡಿದ್ದಾರೆ. ಜೊತೆಗೆ ಆ ತರ ಸ್ವಾಬ್ ಅನ್ನು ಕಲೆಕ್ಟ್ ಮಾಡಿ ಅದನ್ನು ಕೂಡ ಜಿನೋಮಿಕ್ ಸೀಕ್ವೆನ್ಸ್ ಕಳಿಸ್ತೀವಿ. ಇನ್ನು 2-3 ದಿವಸಗಳಲ್ಲಿ ಈ ಒಂದು ರಿಪೋರ್ಟ್ ಕೂಡ ಬರುತ್ತೆ. ರಿಪೋರ್ಟ್ ಬಂದ ಬಳಿಕ ಇದರ ಸ್ಪಷ್ಟತೆ ಸಿಗುತ್ತೆ ಅನ್ನೋದು ಕೂಡ ಮಾಹಿತಿ ಕೊಡ್ತಿರುವಂತದ್ದು. ಅವಿನಾಶ್, ಕೋವಿಡ್ ಸಂಬಂಧಪಟ್ಟ ಹಾಗೆ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು ಒಂದಷ್ಟು ವಿಚಾರಗಳನ್ನ ತಿಳಿಸಿದ್ರು. ಹಾಗೆ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಆಚರಣೆ ಇದಕ್ಕೇನಾದ್ರೂ ತೊಡಕಾಗುತ್ತೆ, ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ಈಗ ಜಾಯ್ನ್ ಆಗಿದ್ದಾರೆ ನೇರ ಸಂಪರ್ಕದಲ್ಲಿ. ಅನಿಲ್, ಈಗ ಪ್ರತಿ ವರ್ಷ ಕಳೆದ ಒಂದು 2-3 ವರ್ಷಗಳಿಂದ ನಾವು ಗಮನಿಸ್ತಾ ಇದ್ದೀವಿ, 2020 ಇರ್ಬೋದು, 21, 22 ಈ ಹೊಸ ವರ್ಷ ಕ್ರಿಸ್ಮಸ್ ಅಂತ ಬಂದಾಗ ಈ ಕೊರೋನಾದ ಒಂದಷ್ಟು ಕಾರ್ಮೋಡ ಇದ್ದೇ ಇರುತ್ತೆ. ಸೊ ಈ ಬಾರಿ ಏನಾದರೂ ನಿರ್ಬಂಧಗಳು ಬರ್ಬೋದಾ? ಈ ಬಗ್ಗೆ ಏನು ಇನ್ಫಾರ್ಮೇಶನ್ ಇದೆ ಅಂತ ಸದ್ಯಕ್ಕೆ ಅನಿಲ್? ಖಂಡಿತವಾಗ್ಲೂ ಅವಿನಾಶ್, ಇವತ್ತು ಆರೋಗ್ಯ ಸಚಿವರು ಸಭೆಯ ನಂತರ ಒಂದು ಸುದ್ದಿಗೋಷ್ಠಿ ನಡೆಸಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡುವಂಥ ಪ್ರಕಾರ ಸದ್ಯಕ್ಕೆ ಹೊಸ ವರ್ಷ ಸಂಭ್ರಮಾಚರಣೆ ಹಾಗೂ ಕ್ರಿಸ್ಮಸ್ಗೆ ಯಾವುದೇ ರೀತಿಯ ನಿರ್ಬಂಧಗಳಿಲ್ಲ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥ. ಯಾಕಂದ್ರೆ ಕರ್ನಾಟಕದಲ್ಲಿ ಕೇಸ್ಗಳು ಕೂಡ ಪತ್ತೆ ಆಗಿಲ್ಲ, ಅಂದ್ರೆ ಈಗ ಒಮಿಕ್ರಾನ್ ರೂಪಾಂತರಿತ ತಳಿ ಪತ್ತೆ ಆಗಿಲ್ಲ. ಹೀಗಾಗಿ ನಿರ್ಭೀತಿಯಿಂದ ಇರಬಹುದಂತ ಸೂಚನೆ ಕೂಡ ಕೊಟ್ಟಿರುವಂಥ. ಜೊತೆಗೆ ಈಗ ಎಚ್ಚರಿಕೆಯನ್ನು ಮರಿಬಾರ್ದೊಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಈಗಾಗಲೇ ಸಾಕಷ್ಟು ಅಂದ್ರೆ ಕಳೆದ 2 ವರ್ಷದಿಂದಲೂ ಕೂಡ ಕೋವಿಡ್ ಬಂದಂತಹ ಹಿನ್ನೆಲೆಯಲ್ಲಿ ಹೊಸ ವರ್ಷ ಸಂಭ್ರಮಾಚರಣೆ ಆಗಿಲ್ಲ. ಕೆಲವೊಂದು ಲಿಮಿಟೇಷನ್ ಅನ್ನು ಕೂಡ ಸರ್ಕಾರ ವಿಧಿಸಿತ್ತು. ಹೀಗಾಗಿ ಕೆಲವೊಂದಷ್ಟು ಪಬ್ಬು ಬಾರ್ಗಳಾಗಿರ್ಬೋದು ಮತ್ತೆ ಹೋಟೆಲ್ಗಳಾಗಿರ್ಬೋದು ಸಾಕಷ್ಟು ಒಂದು ಹೊಡೆತವನ್ನು ಕೂಡ ಅನುಭವಿಸಿದ್ರು. ಅಂದ್ರೆ ಈ ಬಾರಿನೂ ಕೂಡ ಅದೇ ರೀತಿಯ ಕಾರ್ಮೋಡ ಕೋವಿಡ್ ಇಂದ ಬೆಂಗಳೂರಿಗೆ ಕೂಡ ತಟ್ಟುತ್ತಾನೋ ನಿರೀಕ್ಷೆ ಇತ್ತು. ಆದ್ರೆ ಈಗ ಸದ್ಯಕ್ಕೆ ಇವತ್ತಿನ ಒಂದು ಸಭೆಯಲ್ಲಿ ರಿಲೀಫ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಯಾವುದೇ ರೀತಿಯಿಂದ ಕೇಸ್ಗಳು ಪತ್ತೆಯಾದಂತಹ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನು ಮುಂದುವರಿಸಿರೋ ಒಂದು ಸಲಹೆಗಳನ್ನು ಕೂಡ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಸದ್ಯಕ್ಕೆ ಸರ್ಕಾರದಿಂದ ಯಾವುದೇ ರೀತಿಯ ನಿರ್ಬಂಧಗಳಿಲ್ಲ. ಆಚರಣೆ ಮಾಡಿ, ಆದ್ರೆ ಮಾಸ್ಕ್ ಅನ್ನು ಕೂಡ ಕಡ್ಡಾಯವಾಗಿ ಬಳಸಿ. 60 ವರ್ಷ ಮೇಲ್ಪಟ್ಟಂತವರೆಲ್ಲರೂ ಕೂಡ ಮಾಸ್ಕ್ ಅನ್ನ ಧರಿಸಿರೋ ಸೂಚನೆ ಕೂಡ ಕೊಟ್ಟಿರೋ ಜೊತೆಗೆ ಹೆಚ್ಚು ಜನಜಗಳಿರುವಂತಹ ಪ್ರದೇಶಗಳಲ್ಲಿ ಹೆಚ್ಚಿನ ನಿಗಾವನ್ನು ವಹಿಸಿರೋ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಈಗ ಹೊಸ ವರ್ಷದ ಸಂಭ್ರಮಾಚರಣೆ ಕಳೆದ 2 ವರ್ಷ 3 ವರ್ಷಗಳಿಂದ ಕೂಡ ಸರಿಯಾಗಿ ಆಗಿಲ್ಲ. ಈ ವರ್ಷದಿಂದ ಕೂಡ ಆಚರಣೆ ಮಾಡಬೇಕು ಅಂತ ಹೇಳಿ ಕೆಲವೊಂದಷ್ಟು ಪ್ಲಾನ್ಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಈ ಒಂದು ಸಭೆಯ ಏನಾಗುತ್ತೆ ಅನ್ನೋ ಕುತೂಹಲ ಕೂಡ ಅವರು ಕೂಡ ಇತ್ತು. ಆದರೆ ಸದ್ಯಕ್ಕೆ ನಮಗಿರುವಂತಹ ಮಾಹಿತಿಯ ಪ್ರಕಾರ ಇನ್ನೂ 1 ವಾರಗಳ ಕಾಲ ಕಾದು ಸರ್ಕಾರ ತದನಂತರ ಮತ್ತೆ ಕೇಸ್ಗಳು ಹೆಚ್ಚಾದ ಸಂದರ್ಭದಲ್ಲಿ ಒಂದು ಟಫ್ ರೂಲ್ಸ್ ಅನ್ನು ವಿಧಿಸುವಂತಹ ಸಾಧ್ಯತೆ ಇರುವಂತದ್ದು. ಸದ್ಯಕ್ಕೆ ಇನ್ನೂ ಹೊಸ ವರ್ಷಕ್ಕೆ 10 ದಿನಗಳ ಕಾಲ ಕಾಲಾವಕಾಶ ಇರುವಂತಹ ಜೊತೆಗೆ ಕ್ರಿಸ್ಮಸ್ ಕೂಡ ಇನ್ನೂ ಸಮಯಾವಕಾಶ ಇರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮವನ್ನು ಇಂದಿನ ಸಭೆಯಲ್ಲಿ ಕೈಗೊಂಡಿಲ್ಲ. ಸದ್ಯಕ್ಕೆ ರಿಲೀಫ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಒಂದು ವೇಳೆ ಕೇಸ್ಗಳ ಸಂಖ್ಯೆಯನ್ನು ಕಂಡು ಬಂದ್ರೆ ಅಥವಾ ರಾಜ್ಯದ ಬೇರೆ ಜಿಲ್ಲೆಗಳು ಕಂಡು ಬಂದ್ರೆ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಕೂಡ ಸರ್ಕಾರ ಅಥವಾ ಹಾಗೂ ಆಡಳಿತ ಇಲಾಖೆ, ಆರೋಗ್ಯ ಇಲಾಖೆ ಮುಂದಾಗಬಹುದು. ಅದರ ಜೊತೆಗೆ ಈಗ ನಾಳೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೂಡ ಒಂದು ಸಭೆಯನ್ನು ಕೂಡ ನಡೆಯುವಂತದ್ದು. ಈ ಒಂದು ಸಭೆಯಲ್ಲಿ ಕೂಡ ಒಂದು ಹೊಸ ವರ್ಷ ಸಂಭ್ರಮಾಚರಣೆಗೆ ಕ್ರಿಸ್ಮಸ್ಗೆ ಸಂಬಂಧಪಟ್ಟಂತ ಚರ್ಚೆಯನ್ನು ಕೂಡ ಆಗಬಹುದು. ಮುಂಜಾಗ್ರತಾ ಕ್ರಮವಾಗಿ ಅಂದ್ರೆ ಈಗ ಕಳೆದ 2 ವರ್ಷಗಳು ಕೂಡ ಸಾಕಷ್ಟು ಒಂದು ಸಂಭ್ರಮಾಚರಣೆಗೆ ಅವಕಾಶ ಇರಲಿಲ್ಲ. ಹೀಗಾಗಿ ಮುಂಜಾಗ್ರತಾ ಕ್ರಮವನ್ನು ವಹಿಸಿ ಯಾವ ರೀತಿ ಒಂದು ಸಂಭ್ರಮಾಚರಣೆಗೆ ಅವಕಾಶ ಮಾಡಿಕೊಡಬೇಕು, ಯಾವ ರೀತಿಯ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಮಾತುಕತೆ ಕೂಡ ನಡೆಯುವಂಥದ್ದು. ಈಗ ಕೋವಿಡ್ ಟೆಕ್ನಿಕಲ್ ಕಮಿಟಿ ಒಂದು ಸಲಹೆಯನ್ನು ಆಧರಿಸಿ ಯಾವ ರೀತಿಯಾದಂಥ ನಿಯಮಾವಳಿಯನ್ನು ಸಡಿಲಿಕೆ ಮಾಡಬೇಕಾ ಅಥವಾ ಒಂದು ಟಫ್ ರೂಲ್ಸ್ ಅನ್ನು ಮಾಡಬೇಕಾ ಅಥವಾ ಯಾವ ರೀತಿಯಾದಂಥ ಸಲಹೆ ಸೂಚನೆಗಳನ್ನು ಕೊಡಬೇಕಾಗುತ್ತೆ ಅನ್ನೋ ಮಾಹಿತಿಯನ್ನು ಎಲ್ಲವೂ ಕೂಡ ನಾಳೆ ಒಂದು ಚಿತ್ರಣ ಸಿಗುತ್ತೆ ಅಂತ ಹೇಳ್ಬೋದು. ಸದ್ಯಕ್ಕೆ ಇವತ್ತು ನಡೆದಂಥ ಸಭೆಯಲ್ಲಿ ಯಾವುದೇ ರೀತಿಯಾದ ಟಫ್ ರೂಲ್ಸ್ ಅಥವಾ ನಿರ್ಬಂಧನೆಗಳನ್ನು ಕೂಡ ವಿಧಿಸಿಲ್ಲ ಅಂತ ಹೇಳ್ಬೋದು. ಅವಿನಾಶ್. ಎಸ್ ಅನಿಲ್, ಈಗ ನಾವು ಗಮನಿಸ್ತಾ ಇದ್ದೀವಿ ಒಂದ್ ಕಡೆ, ಯಾಕಂದ್ರೆ ಬಹಳಷ್ಟು ಹೋಟೆಲ್ಗಳು ಕಳೆದ ಬಾರಿ ನೀವು ಕೂಡ ಒಂದಷ್ಟು ಲೈವ್ ರಿಪೋರ್ಟ್ ಕೊಡ್ತಾ ಇದ್ರಿ, ಈ ಬಿಸ್ನೆಸ್ ಅನ್ನ ಡಿಪೆಂಡ್ ಆಗಿರ್ತಾರೆ, ಒಂದಷ್ಟು ಪ್ಲಾನಿಂಗ್ ಗಳನ್ನ ಮಾಡಿರ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಹಾಗಾಗಿ ಏನಾದ್ರೂ ನಿಬಂಧನೆ ಇದ್ರೆ ಮುಂಚಿತವಾಗಿ ತಿಳಿಸೋದು ಒಳ್ಳೆಯದು ಅಂತ ಹಿಂದಿನ ಸರ್ಕಾರ ಕೂಡ ಒಂದಷ್ಟು ಇಂಥದ್ದೇ ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಇತ್ತು. ಕೊನೆಯ ಕ್ಷಣದಲ್ಲಿ ಅವರು ಈ ಗೈಡ್ಲೈನ್ಸ್ ಗಳನ್ನ ರಿಲೀಸ್ ಮಾಡ್ತಾ ಇದ್ರು. ಆಗ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಬಹಳಷ್ಟು ವಿಭಾಗದವರು ಇದನ್ನ ಡಿಪೆಂಡ್ ಆಗಿರ್ತಾರೆ ಅಂತ, ಈ ಇವೆಂಟ್ಗಳನ್ನ ಬಹಳಷ್ಟು ಹೊಟ್ಟೆಪಾಡಿಗಾಗಿ ಡಿಪೆಂಡ್ ಆಗಿರುವಂತವ್ರು.
ಖಂಡಿತವಾಗ್ಲೂ ಅವಿನಾಶ್, ನೀವು ಹೇಳಿರೋಂಥ ಅಂಶ ಅಂದ್ರೆ ಈಗ ಪ್ರಮುಖವಾಗಿ MG ರೋಡ್ ಬ್ರಿಗೇಡ್ ಒಳಗೆ ಸಾಕಷ್ಟು ಪಬ್ಗಳಾಗಿರ್ಬೋದು ಮತ್ತೆ ಹೋಟೆಲ್ಗಳಾಗಿರ್ಬೋದು ಅಡ್ವಾನ್ಸ್ ಬುಕ್ಕಿಂಗ್ಗಳನ್ನ ಈಗಾಗಲೇ ಮಾಡ್ಕೊಂಡಿರುವಂಥದ್ದು. ಹೊರ ದೇಶಗಳಿಂದನೂ ಅಷ್ಟೇ ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ನ ಭಾಗಿಯಾಗೋದಕ್ಕೆ ಮತ್ತೆ ಅದನ್ನ ಕಣ್ತುಕೊಳ್ಳೋಕೆ ಸಾಕಷ್ಟು ಜನ ಬರ್ತಾರೆ ಪ್ರವಾಸಿಗರು ಕೂಡ. ಈ ಹಿನ್ನೆಲೆಯಲ್ಲಿ ಕೂಡ ಒಂದಷ್ಟು ಹೋಟೆಲ್ಗಳು ಕೂಡ ಬುಕ್ ಆಗಿರುವಂಥ ಸದ್ಯಕ್ಕೆ ಸರ್ಕಾರದಿಂದ ಯಾವುದೇ ರೀತಿಯಂಥ ಗೈಡ್ಲೈನ್ಸ್ಗಳು ಕೂಡ ಅವರಿಗೆ ಹೋಗಿಲ್ಲ. ಹೋಟೆಲ್ ಮಾಲೀಕರು ಅಥವಾ ಈಗ ಪಬ್ ಮಾಲೀಕರು ಕೂಡ ಒಂದು ರೀತಿ ಗೊಂದಲದಲ್ಲಿ ಇರುವಂಥದ್ದು. ಯಾಕಂದ್ರೆ ಕಳೆದ 2 ವರ್ಷ ಕೋವಿಡಿಂದಾಗಿ ಅತಿ ಹೆಚ್ಚಾಗಿ ಒಂದು ವಹಿವಾಟು ಆಗಬೇಕಾಯ್ತು, ಆದರೆ ಆಗಲಿಲ್ಲ. ಈ ಬಾರಿನೂ ಕೂಡ ಅದು ಪೆಟ್ಟು ಬೀಳುವಂಥ ಸಾಧ್ಯತೆ ಇರುವಂಥ ಅಂತ ಅನ್ಕೊಂಡಿದ್ರು. ಯಾರು ಕೂಡ ಇನ್ನೂ ಯಾವುದೇ ರೀತಿಯಿಂದ ಒಂದು ನಿರ್ಬಂಧನ ಕೂಡ ಈಗ ಬಂದಿಲ್ಲ. ಹೀಗಾಗಿ ಸಾಕಷ್ಟು ಪ್ರವಾಸಿಗರು ಕೂಡ ಒಂದು ರೀತಿ ಆತಂಕದಲ್ಲಿ ಇದ್ದಾರೆ, ಬುಕ್ ಮಾಡಬೇಕಾ ಹೇಗೆ ಅಂತ. ಯಾಕಂದ್ರೆ ಬೆಂಗಳೂರು ಅಂತಂದ್ರೆ ಈಗ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಾಕಷ್ಟು ಜನರು ಬರ್ತಾರೆ. MG ರೋಡ್ ಬ್ರಿಗೇಡ್ ರೋಡಲ್ಲೂ ಕೂಡ ಸಾಕಷ್ಟು ಜನಸಂದಿ ಇರುತ್ತೆ. ಹೀಗಾಗಿ ಜನರು ಕೂಡ ನೋಡ್ಕೊಂಡು ಬರಬೇಕು, ಮಾಸ್ಕ್ ಅನ್ನು ಧರಿಸಬೇಕಂತ ಹೇಳಿರುವಂಥದ್ದು. ಆದ್ರೆ ಒಂದಷ್ಟು ಈಗ ನ್ಯೂ ಇಯರ್ ಹತ್ತ ಬರ್ತಾರೋ ಅಂತ ಒಂದು ಸಾಮಾನ್ಯವಾಗಿ ಆತಂಕ ಇದ್ದಿರುತ್ತೆ. ಈ ಬಗ್ಗೆ ಸರ್ಕಾರ ಇನ್ನೂ ಕೂಡ ಯಾವುದೇ ರೀತಿಯಂತ ಒಂದು ಆದೇಶವನ್ನು ಕೂಡ ಹೊರಡಿಸಿಲ್ಲ. ಹೋಟೆಲ್ ಮಾಲೀಕ ಕೂಡ ಒಂದು ರೀತಿ ಗೊಂದಲದಲ್ಲಿ ಇರುವಂಥದ್ದು. ಅಂದ್ರೆ ಈಗ ನ್ಯೂ ಇಯರ್ಗಿಂತ ಕೆಲವೇ ದಿನಗಳು ಮಾತ್ರ ಬಾಕಿ ಇರೋದು. ಈಗಾಗಲೇ ಕೆಲವೊಂದು ಜನ ಅಡ್ವಾನ್ಸ್ ಅನ್ನ ಬುಕಿಂಗ್ ಅನ್ನು ಕೂಡ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಸರ್ಕಾರ ಕೊಡೆ ಗಳಿಗೆಯಲ್ಲಿ ಒಂದು ನಿಯಮಾವಳಿಯನ್ನು ಹೊರಡಿಸೋದಕ್ಕಿಂತ ಮುಂಚೆ ಸದ್ಯಕ್ಕೆ ಇವಾಗಲೇ ಒಂದು ರೀತಿಯನ್ನ ಹೊರಡಿಸಿದ್ರೆ ಒಂದು ರೀತಿ ಹೋಟೆಲ್ ಮಾಲೀಕರಾಗಿರ್ಬೋದು ಮತ್ತೆ ಪ್ರವಾಸಿಗರೆಲ್ಲ ಯಾರೆಲ್ಲ ಬರ್ತಾರೆ ನ್ಯೂ ಇಯರ್ ಸೆಲೆಬ್ರೇಷನ್ ಭಾಗಿಯಾಗೋದಕ್ಕೆ ಅವರಿಗೂ ಕೂಡ ಒಂದು ರೀತಿ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಅವಿನಾಶ್, ಧನ್ಯವಾದ ಅನಿಲ್, ವಿನಯ್ ಇಬ್ಬರಿಗೂ ಕೂಡ.